ಆನೆ ಕಾರ್ಯಾಚರಣೆ ಕೈಗೆತ್ತಿಕೊಂಡ ಅರಣ್ಯ ಇಲಾಖೆ. ರೈತರಿಗೆ ಉಪಟಳ ನೀಡುತ್ತಿರುವ ಕಾಡಾನೆಗಳು. ನಾಡಿಗೆ ನುಗ್ಗಿ ರೈತರ ಬೆಳೆ ನಾಶಪಡಿಸುತ್ತಿರುವ ಕಾಡಾನೆಗಳು. ರೈತರಿಂದ ಪದೇ ಪದೇ ಮನವಿ, ಕೆಲವು ಬಾರಿ ಪ್ರತಿಭಟನೆ. ಶಾಸಕ ಸಿಬಿ ಯೋಗೇಶ್ವರ್ ಅವರ ಮನವಿಗೆ ಸ್ಪಂದಿಸಿದ ಸರ್ಕಾರ. ಈ ಹಿಂದೆ ಅತಿ ಉಪಟಳ ನೀಡುತ್ತಿದ್ದ 2 ಆನೆಗಳ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದ್ದ ಅರಣ್ಯ ಇಲಾಖೆ 35ಕ್ಕೂ ಹೆಚ್ಚು ಆನೆಗಳಿರುವ ಸಾಧ್ಯತೆ. 8 ರಿಂದ 9 ಆನೆಗಳನ್ನು ಕಾವೇರಿ ವನ್ಯಧಾಮಕ್ಕೆ ಅಟ್ಟುವುದಾಗಿ ಡಿಎಫ್ಒ ರಾಮಕೃಷ್ಣ ಹೇಳಿಕೆ. ಅರಣ್ಯಾಧಿಕಾರಿ ಮಲ್ಲೇಶ್ ನೇತೃತ್ವದಲ್ಲಿ ಆನೆಗಳ ಕಾರ್ಯಾಚರಣೆ. ಆನೆ ಕಾರ್ಯಾಚರಣೆ ಪಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ನಿಷ್ಣಾತ ಸಾರ್ವಜನಿಕರೊಡಗೂಡಿ ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಇಲಾಖೆ. ಆನೆಗಳನ್ನು ಪತ್ತೆ ಹಚ್ಚಲು ಡ್ರೋನ್ ಕ್ಯಾಮೆರಾ ಬಳಕೆ. ಇಲಾಖೆಗೆ 2 ಡ್ರೋನ್ ಖರೀದಿಸಲು ಅನುಮತಿ ನೀಡುವಂತೆ ಮನವಿ ಮಾಡಿರುವ ಡಿಎಫ್ಒ. ಕಾರ್ಯಾಚರಣೆ ಸಂದರ್ಭದಲ್ಲಿ ಕಾಡಿನಲ್ಲಿ ಊಟ ಮಾಡಿ ಶ್ರಮ ಹಾಕುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. 3-4 ದಿನಗಳಲ್ಲಿ ಬಹುತೇಕ ಆನೆಗಳನ್ನು ಕಾವೇರಿ ವನ್ಯಧಾಮಕ್ಕೆ ಅಟ್ಟುತ್ತೇವೆ ಎಂಬ ಭರವಸೆ ವ್ಯಕ್ತಪಡಿಸಿದ ಡಿಎಫ್ಒ ರಾಮಕೃಷ್ಣ. ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ರಾಮನಗರ ವಿಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಚನ್ನಪಟ್ಟಣ ವಲಯದಲ್ಲಿ ದೇವನಕಲ್ಲು ಅರಣ್ಯ ಪ್ರದೇಶದಲ್ಲಿ ಸುಮಾರು 18 ರಿಂದ 19 ಆನೆಗಳು ಕಂಟಿನ್ಯೂಸ್ ಆಗಿದ್ದು, ರಾಮನಗರ ವಿಭಾಗದಲ್ಲಿ ಸುಮಾರು 30 ರಿಂದ 35 ಆನೆಗಳು ಇದ್ದು, ಆನೆಗಳೆಲ್ಲ ನಮಗೆ ಬಹಳಷ್ಟು ರೈತರ ಜಮೀನುಗಳನ್ನ ಹಾವಳಿಗಳು ಮಾಡಿ ಬೆಳೆ ಹಾನಿಗಳು ಮಾಡಿತ್ತು. ಮತ್ತೆ ಅದರ ಪುಣ್ಯಕ್ಕೆ ನಮಗೆ ಸುಮ್ಮನೆ ಕಳೆದ 1 ವರ್ಷದಿಂದ ಯಾವುದೇ ರೀತಿಯಾದಂತಹ ಮಾನವ ಪ್ರಾಣ ಹತ್ಯೆ ಆಗಿರೋದಿಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ನಾವು ಎಷ್ಟೇ ಆನೆಗಳು ನೋಡಿಸ್ಬೇಕಂತ ಪ್ರಯತ್ನ ಪಟ್ಟರು ಕೂಡ ಆನೆ ಹೋಗೋದು ಬರೋದು ಮತ್ತೆ ಇದಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಮೊನ್ನೆ ನಾವು 2 ಆನೆಗಳನ್ನ ಹಿಡಿಬೇಕಾದಾಗ ಒಂದು ಡ್ರೋನ್ ಕಾರ್ಯಾಚರಣೆ ಮಾಡಿ ಆನೆಗಳನ್ನ ನಾವು ಕ್ಯಾಪ್ಚರ್ ಮಾಡ್ದೋ. ಆ ಸಂದರ್ಭದಲ್ಲಿ ನಮಗೊಂದು ಅನುಭವ ಬಂದಿದ್ದೇನೆಂದ್ರೆ, ಡ್ರೋನ್ ರಾತ್ರಿ ಆದ್ರೆ ನಮ್ಗೆ ಆನೆಗಳು ಕಾಣಿಸ್ತಾ ಇರ್ಲಿಲ್ಲ. ಒಂದು ಮಟ್ಟಕ್ಕೆ ಆನೆಗಳನ್ನ ತಗೊಂಡೋಗಿ ಓಡಿಸಿ ಕತ್ಲಾಗ್ಬಿಟ್ಟು ವಾಪಸ್ ಬರ್ತಾ ಇತ್ತು ಸ್ಟಾಫ್ಗಳು. ಆನೆಗಳು ಕಾಣಿಸ್ತಾ ಇದ್ದಾಗ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಸಂದಿಗ್ಧವಾದ ಪರಿಸ್ಥಿತಿ ಆಗ್ತಾ ಇತ್ತು. ಎಲ್ಲರೂ ಎಲ್ಲಿಗೆ ಓಡಿದ್ರು ಕೂಡ ನಮ್ಮ ಕಾರ್ಯ ಏನಾಗ್ತಂದ್ರೆ ಮೇಲೆ ಕತ್ತಿ ಕೆಳಗೆ ಬಿದ್ದಂಗೆ ನಮ್ಮ ಕಾರ್ಯ ಆಗ್ತಾ ಇತ್ತು. ಹೋಗಿದ ಆನೆಗಳು ವಾಪಸ್ ಬರೋದು ಮತ್ತೆ ಇದೆಲ್ಲ ಆದಾಗ ಏನ್ ಮಾಡೋದು ಅಂತ ಹೇಳಿದಾಗ ಡ್ರೋನ್ ಸಾಯಿನ ಟ್ರೈ ಮಾಡೋಣ ಅಂತ ಹೇಳಿ ಕಳೆದ ಒಂದು 20 ದಿನಗಳ ಹಿಂದೆ ಡ್ರೋನ್ ಅವರು ಏನಾಗಿದ್ದಾರೆ ಅಂದ್ರೆ, ಈಗ ಒಬ್ಬರೇ ಎಕ್ಸ್ಪರ್ಟ್ ಆಗಿರೋದ್ರಿಂದ ಎಲ್ಲಾ ಕಡೆಗೂ ಅವ್ರ ಡಿಮ್ಯಾಂಡ್ ಇದೆ. ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಪ್ರಯತ್ನ ಪಟ್ಟಾಗ ಸುಮಾರು ಒಂದು 20 ದಿನಗಳ ಹಿಂದೆ ಒಂದು 4 ಕಾಡಾನೆಗಳನ್ನ ನಾವು ಯಶಸ್ವಿಯಾಗಿ ಒಂದೇ ಡೈರೆಕ್ಟ್ ಆಗಿ ನರಿಕಲ್ ಗುಡ್ಡದಿಂದ ತಗೊಂಡು ಆನೆಗಳನ್ನ ಟ್ರೇಸ್ ಮಾಡ್ಕೊಂಡು ಕಂಟಿನ್ಯೂಸ್ 2 ರಾತ್ರಿ ನಾವು ಪ್ರಯತ್ನ ಪಟ್ಟು ಆ ಆನೆಗಳನ್ನ ಮೊದಲನೇ ದಿವಸ ನಾವು ಕಬ್ಬಾಳಿಗೆ ಕುದಿ ತಗೊಂಡು ಮತ್ತೆ ಅಲ್ಲಿಂದ ರಾತ್ರಿ ಪೂರ್ತಿ ತಗೊಂಡೋಗಿ ಕಾವೇರಿ ವೈಲ್ಡ್ ಲೈಫ್ಗೆ 4 ಆನೆಗಳು ಇದ್ ಮಾಡಿದ್ಮೇಲೆ ಮತ್ತೆ ನಮ್ಗೆ ಡ್ರೋನ್ ಅವ್ರದ್ದು ಸಿಗ್ಲಿಲ್ಲ. ಆಮೇಲೆ ಮತ್ತೆ ಒಂದು 9 ಆನೆಗಳು ಒಟ್ಟಿಗೆ ಸೇರಿದಾಗ ಅವ್ರನ್ನ ಫೋರ್ಸ್ ಮಾಡಿ ಕರೆಸ್ಕೊಂಡು ರಿಕ್ವೆಸ್ಟ್ ಮಾಡಿ ಅವ್ರು ಬಂದು ಮತ್ತೆ ಸುಮಾರು ಒಂದು 5-6 ದಿವಸದಿಂದ ನಾವು 9 ಆನೆಗಳನ್ನ 2 ಸತತವಾಗಿ ಕಾರ್ಯಾಚರಣೆ ಮಾಡಿ ಕಾವೇರಿ ವನ್ಯಜೀವಕ್ಕೆ ಸಾಗಾಣಿಕೆ ಮಾಡಿ 13 ಆನೆಗಳನ್ನ ನಾವು ಕಳಿಸಿದ್ವಿ. ಸುಮಾರು ಈಗ ನಮ್ಗೆ 18 ರಿಂದ 19 ಆನೆಗಳು ಇರೋ ಒಂದು ಮಾಹಿತಿ ಇದ್ದಾವೆ. ಮಾಹಿತಿ ಪ್ರಕಾರ ಈಗ ಮತ್ತೆ ನೆನ್ನೆ ಆಡಿದ್ವಿ. ನಮ್ಮ ಅರಣ್ಯಾಧಿಕಾರಿ ಅವ್ರನ್ನ ಶ್ಲಾಘನೆ ಮಾಡಬೇಕು. ಅರಣ್ಯಾಧಿಕಾರಿಗಳು ಅವರು ಆನೆ ಎಲಿಫೆಂಟ್ಸ್ ಓಡಿಸ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಒಂದು ಕೃತಜ್ಞತೆ ಹೇಳ್ತೀನಿ. ಮತ್ತೆ 5 ಆನೆಗಳನ್ನ ನರಿಕಲ್ ಮತ್ತೆ ಡ್ರೈವ್ ಮಾಡುವಾಗ ಕಬ್ಬಾಳು 6 ಆನೆಗಳನ್ನ ತಗೊಂಡೋಗಿ ಈ ಆನೆಗಳನ್ನ ಅಂಚಿನಲ್ಲಿ ಇಟ್ಟಿದ್ದಾರೆ ಕಬ್ಬಾಳಲ್ಲಿ. ಸೊ ಇವಾಗ ರಿಕ್ವೆಸ್ಟ್ ಮಾಡಿದ್ವಿ. ನಮ್ಗೆ ಬಂದ ತಕ್ಷಣನೇ 50 ಆನೆಗಳನ್ನ ಕಾವೇರಿ ವನ್ಯಜೀವಕ್ಕೆ ಆಮೇಲೆ ಇದೇ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಆನೆಗಳು ಓಡಿಸ್ತಾ ಇದ್ವಿ. ಸೊ ಈಗ ನಾವು ಜಿಲ್ಲಾಡಳಿತಕ್ಕೆ ಕೂಡ ನಾವು ಕೇಳ್ಕೊಂಡಿದ್ದೀವಿ ಡ್ರೋನ್ ಬೇಕು ಅಂತ ಹೇಳಿ. ಜಿಲ್ಲಾಡಳಿತ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ. ಒಪ್ಪಿಗೆ ಕೊಟ್ಟರೆ ನಮ್ಗೆ 2 ಡ್ರೋನ್ ಬರ್ತವೆ. ಸೊ ಡ್ರೋನ್ ಬಂದಾಗ ಈ ಒಂದು ಕಾರ್ಯಾಚರಣೆ ನಮ್ಗೆ ಬಾಡಿಗೆ ತಗೊಳ್ತೀರಾ, ನಾವೇ ಎಕ್ಸ್ಪರ್ಟ್ ಕರ್ಕೊಂಡು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿಸಿ ಸೊ ಆನೆಗಳ ಮೂವ್ಮೆಂಟ್ ಮತ್ತೆ ಬೆಳೆ ಹಾನಿಗಳನ್ನು ಕೂಡ ಕಡಿಮೆ ಈ ಒಂದು ಕಾರ್ಯ ಮಾಡ್ತಾ ಇದೀವಿ. ಈ ಕಾರ್ಯದ ಇವತ್ತು ಇದು ನೆರವಾಗಿದ್ದ ಕನಕಪುರ ವಲಯ ರಾಮನಗರ ವಲಯ ಅಧಿಕಾರಿಗಳು ಮತ್ತೆ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣೆ ಮತ್ತೆ ETF ಸ್ಟಾಫ್ ಮತ್ತೆ ADC ಕ್ಯಾಂಪ್ ಸ್ಟಾಫ್ ಎಲ್ಲರೂ ಕೂಡ ಒಂದು ಡ್ರೈವ್ ಮಾಡ್ಬೇಕಾದ್ರೆ ಸತತವಾಗಿ ರಾತ್ರಿ ಸುಮಾರು 4:30-5 ಗಂಟೆಯಿಂದ ಸಂಜೆ ಬೆಳಗಿನ ಜಾವ 5-6 ಗಂಟೆ ಕೆಲಸ ಮಾಡ್ತಾರೆ. ಕಂಟಿನ್ಯೂಸ್ 2 ದಿವಸ ಕೆಲಸ ಮಾಡಬೇಕಾಗತ್ತೆ. ಇದೇ ತರ ರಾತ್ರಿ ಹೊತ್ತಲ್ಲಿ ಮಾಡ್ತಿರೋ ಕೆಲಸಗಳು ಶ್ಲಾಘನೀಯ ಅವರಿಗೆ ಅಂತ ಹೇಳಿ ಈ ಮುಖಾಂತರ ಈ ಒಂದು ವಿಭಾಗದ ಮುಖ್ಯಸ್ಥನಾಗಿ ಅವರಿಗೆ ಆಭಾರಿಯಾಗಿದ್ದೀನಿ. ಮತ್ತೆ ಈ ಒಂದು ನಿಮ್ಮ ಒಂದು ಚಾಲೆಂಜ್ ಮುಖಾಂತರ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಈ ಚಾಲೆಂಜ್ ಮುಖಾಂತರ ಪ್ರತಿಯೊಬ್ಬರಿಗೂ ಮಾಡಿರುವಂತಹ ಒಂದು ಕೆಲಸಕ್ಕೆ ಶ್ಲಾಘನೆ ಹೇಳ್ತೇವೆ. ಈ ಒಂದು ನಿಟ್ಟಿನಲ್ಲಿ ಡ್ರೋನ್ ಅನ್ನೋದು ನಮ್ಗೆ ಸ್ವಲ್ಪ ವರಪ್ರದಾಯಕವಾಗಿದೆ. ಡ್ರೋನ್ಗಳು ಬಂದ್ರೆ ಮತ್ತೆ ಇವರು ಕೂಡ ನನಗೆ ಸಹಕಾರ ಮಾಡಿದ ಬಾಡಿಗೆಯವರು